ಹಿಂದೂ ಹುಲಿಗೆ ಶಾಕ್. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಗಿದೆ. ಯತ್ನಾಳ್ ಉಚ್ಚಾಟನೆ ಬಿಜೆಪಿ ರೆಬಲ್ಸ್ಗೆ ಈಗ ಬರಸಿಡಿಲಂತೆ ಬಂದೆರಗಿದೆ. ಈ ಬೆನ್ನಲ್ಲೇ ತಮ್ಮ ತಂಡದ ನಾಯಕನ ರಕ್ಷಣೆಗೆ ಈಗಾಗಲೇ ಭಿನ್ನರು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಯತ್ನಾಳ್ ಸಸ್ಪೆಂಡ್ ನಿರ್ಧಾರ ವಾಪಸ್ ಸಂಬಂಧ ಹೈಕಮಾಂಡ್ಗೆ ಮನವಿ ಮಾಡಲಿಕ್ಕೆ ಈಗ ರೆಬಲ್ಸ್ ತಂಡದವರು ತೀರ್ಮಾನಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಉಚ್ಚಾಟಿತ ಯತ್ನಾಳ್ ರಕ್ಷಣೆಗೆ ಧಾವಿಸಿದ ಆಪ್ತರು. ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ಸ್ ಶಕ್ತಿ ಪ್ರದರ್ಶನ. ಜಿಎಂ ಸಿದ್ದೇಶ್ವರ ನಿವಾಸದಲ್ಲಿ ಮೆಗಾ ಮೀಟಿಂಗ್. ಬಿಜೆಪಿ ಭಿನ್ನರ ಪಡೆಯಲೀಗ ಕಾರ್ಮೋಡದ ವಾತಾವರಣ. ಯತ್ನಾಳ್ ಉಚ್ಚಾಟನೆ, ಬಿಪಿ ಹರೀಶ್ಗೆ ಶೋಕಾಸ್ ನೋಟಿಸ್ ನಂತರ ಮುಂದೇನು ಅನ್ನೋದೇ ಮುಂದಿರುವ ದೊಡ್ಡ ಪ್ರಶ್ನೆಯಾಗಿದೆ. ಈ ನಿಟ್ಟಿನಲ್ಲಿ ಚರ್ಚಿಸಲು ಇಂದು ಯತ್ನಾಳ್ ಮತ್ತು ಅತ್ಯಾಪ್ತರು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಸಿದರು. ಮುಂದಿನ ಹೋರಾಟ, ಯತ್ನಾಳ್ ಉಚ್ಚಾಟನೆ ನಿರ್ಧಾರ ಮರುಪರಿಶೀಲಿಸಲು ಹೈಕಮಾಂಡ್ಗೆ ಮನವಿ ಸಂಬಂಧ ಸಮಾಲೋಚನೆ ನಡೆಸಿದರು. ಇನ್ನು ಈ ಸಭೆಗೆ ಅಂತಾಲೆ ಉಚ್ಚಾಟನೆ ಬಳಿಕ ತಮ್ಮ ಚಿಂಚೋಳಿ ಗೆಸ್ಟ್ ಹೌಸ್ನಲ್ಲಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಗಳೂರಿಗೆ ಆಗಮಿಸಿದರು. ಇನ್ನು ಶೋಕಾಸ್ ನೋಟಿಸ್ ಪಡೆದ ಬಿಪಿ ಹರೀಶ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನುಳಿದಂತೆ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್, ಮಾಜಿ ಸಂಸದ ಬಿವಿ ನಾಯಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಯತ್ನಾಳ್ ಬೆನ್ನಿಗೆ ನಿಲ್ಲಲು ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿದೆ. ಅತೃಪ್ತರಿಂದ ಯತ್ನಾಳ್ ಬಚಾವೋ ಆಂದೋಲನ. ಖುದ್ದು ಯತ್ನಾಳ್ ಮೂಲಕ ಪತ್ರ ಬರೆಸಲು ತೀರ್ಮಾನ. ಮುಖ್ಯವಾಗಿ 3 ಹಂತದಲ್ಲಿ ಯತ್ನಾಳ್ ಬಚಾವೋ ಆಂದೋಲನ ಜಾರಿಗೆ ಪ್ಲಾನ್ ಮಾಡಲಾಗಿದೆ. ಉಚ್ಚಾಟನೆ ವಿಚಾರವಾಗಿ ಮರುಪರಿಶೀಲನೆ ನಡೆಸುವಂತೆ ಹೈಕಮಾಂಡ್ಗೆ ಖುದ್ದು ಯತ್ನಾಳ್ ಮೂಲಕ ಪತ್ರ ಬರೆಸಲು ತಂತ್ರ ರೂಪಿಸಲಾಗಿದೆ. ಪಕ್ಷದ ನಿಷ್ಠಾವಂತ ನಾಯಕರು, ವರಿಷ್ಠರಿಗೆ ಅತ್ಯಾಪ್ತರಾಗಿರುವ ಹೊರರಾಜ್ಯದ ಬಿಜೆಪಿ ನಾಯಕರ ಮೂಲಕ ಒತ್ತಡ ಹೇರೋದು ಎರಡನೇ ಪ್ಲಾನ್ ಆಗಿದೆ. ಇವೆರಡೂ ಕೈಗೂಡದಿದ್ದರೆ ದೆಹಲಿಗೆ ಭಿನ್ನರ ನಿಯೋಗ ಹೋಗುವ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚಿಸಲಾಗಿದೆ. ಉಚ್ಚಾಟನೆ ವಾಪಸ್ ಪಡೆಯದಿದ್ದರೆ ಸಾಮೂಹಿಕ ರಾಜೀನಾಮೆಗೂ ಕೂಡ ಮುಂದಾಗುವ ಬಗ್ಗೆ ಆಲೋಚನೆ ಇದೆ ಎನ್ನಲಾಗಿದೆ. ಇನ್ನು ಉಚ್ಚಾಟಿತ ಶಾಸಕನ ಜೊತೆ ಸಭೆ ಮೂಲಕ ಪಕ್ಷದ ಶಿಸ್ತು ಉಲ್ಲಂಘನೆ ಆಗಿದೆ ಎಂಬ ಚರ್ಚೆಯೂ ಸಹ ಬಿಜೆಪಿ ವಲಯದಲ್ಲಿ ನಡೆಯುತ್ತಾ ಇದೆ. ಅದೇನೇ ಇದ್ರೂ ಬಿಜೆಪಿ ಭಿನ್ನರು ಯತ್ನಾಳ್ ಸೇವ್ ಆಪರೇಷನ್ಗೆ ಮುಂದಾಗಿದ್ದಾರೆ. ಇದಕ್ಕೆ ಹೈಕಮಾಂಡ್ ನಡೆ ಏನು ಅನ್ನೋದು ಸದ್ಯದ ಕುತೂಹಲ. ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು.